ಹಲೋ ಫ್ರೆಂಡ್ಸ್, ನಾನು ಆಫೀಸಿಂದ ಹೊರಟಾಗ 6:04 ಆಗಿದೆ. ಸೊ ಮನೆಗೆ ನಾನು 6:45 ರೀಚ್ ಆಗ್ತೀನಿ. ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಅಂದರೆ ಹಾಗೇ ಅಲ್ವಾ, ಸರಿಯಾಗಿಲ್ಲ. ಸೊ ನಾನು 10 ಕಿಲೋಮೀಟರ್ನ 45 ಮಿನಿಟಲ್ಲಿ ಬಂದೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಅಲ್ಲಿ ನನ್ನ ಫ್ರೆಂಡ್ ಮಗ ಓಡಾಡ್ತಾ ಇದ್ದೆ. ನೆಕ್ಸ್ಟ್ ಮೇಲೆ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋ ಎಗ್ ರೆಸಿಪಿನ ಮಾಡೋಣ ಅಂದ್ಕೊಂಡೆ. ಮತ್ತು ಓಡ್ಸೋಕ್ಕಿರೋ ಹಾಲನ್ನ ಕುಡಿದು ಅಲ್ಲಿ ಮಕ್ಕಳು ಪಝಲ್ನ ಆಡ್ತಾ ಇದ್ದಾರೆ. ಅದು ಸ್ವಲ್ಪ ಹೊತ್ತು ನೋಡಿ ದೋಸೆಗೆ ಅಕ್ಕಿನ ನೆನೆಸಿಟ್ಟಿದ್ದೆ, ರುಬ್ಬಿ ಎತ್ತಿಟ್ಟು ಈಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಎಗ್ ಪೌಚ್ ರೆಸಿಪಿನ ಹೇಗೆ ಮಾಡೋದಂದರೆ, ಏನೇನು ಐಟಮ್ಸ್ ಬೇಕು ಗೊತ್ತಾ? ಮೊಟ್ಟೆ, ಈರುಳ್ಳಿ, ಬಾಯ್ಲ್ ಮಾಡ್ಕೊಂಡಿರಬೇಕು ಮೊಟ್ಟೆನ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ನ ತುರಿದಿಟ್ಕೋಬೇಕು, ಉಪ್ಪು, ಖಾರದ ಪುಡಿ. ಗ್ಯಾಸ್ನ ಹಚ್ಚಿ ಒಗ್ಗರಣೆ ಪ್ಯಾನ್ ಯೂಸ್ ಮಾಡ್ತೀವಲ್ಲ ನಾವು, ಅದನ್ನು ಇಟ್ಕೊಂಡು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಬಾಯ್ಲ್ ಆಗಿರೋ ಎಗ್ನ ಹಾಕಬೇಕು. ನೆಕ್ಸ್ಟ್ ಅದನ್ನು 1-2 ಸೆಕೆಂಡ್ಸ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಎಗ್ನ ಬೀಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಅದರ ಮೇಲೆ ಹಾಕಿ ಸ್ವಲ್ಪ ಸ್ಲೋ ಆಗ್ತಾಯಿದೆ ನಾನು ವಿಡಿಯೋದಲ್ಲಿ ಹೇಳೋದು. ಯಾಕೆಂದರೆ ಈ ವಿಡಿಯೋ ನಂದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನನಗೆ ಸ್ವಲ್ಪ ನರ್ವಸ್ ಆಗ್ತಾಯಿದೆ. ಎಗ್ನ ಹಾಕಿದ ಮೇಲೆ ಅದಕ್ಕೆ ಕಟ್ ಮಾಡಿರೋ ಆನಿಯನ್ಸ್ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಮತ್ತು ಖಾರದ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕಿ 2 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಬೈ ದ ವೇ, ನಾನು ಬಂದು ಚೈತ್ರ ಅಂತ, ನಾನು ಇಂಟ್ರೊಡ್ಯೂಸಿಂಗ್ ವಿಡಿಯೋ ನೆಕ್ಸ್ಟ್ ನಾನು ಶೇರ್ ಮಾಡ್ತೀನಿ ನಿಮಗೆ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಇಷ್ಟು ಹೇಳ್ತಾ ಇದ್ದೀನಿ. ಸೊ ಎಗ್ ಬಾಯ್ಲ್ ಆದಮೇಲೆ ಅದೇ ಪಡ್ಡು ಥರ ರೊಟೇಟ್ ಮಾಡಿ ಅದನ್ನು ಮಗ್ಚಾಕಬೇಕು, ಚೆನ್ನಾಗಿ ಬೇಯಿಸ್ಬೇಕು. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು, ಆದರೆ ಒಂದಷ್ಟೇ ಹಾಳಾಗಿದ್ದು. ನೆಕ್ಸ್ಟ್ ನನಗೂ ಚೆನ್ನಾಗಿ ಬರ್ತಿದೆ. 5-6 ಕ್ವಾಂಟಿಟಿ ಮಾಡಿದ್ದೀನಿ ನಾನು ಕೂಡ. ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳಿದರು. ನೋಡಿ, ಅಲ್ಲಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ರೊಟೇಟ್ ಮಾಡಿಕೊಂಡು ನಾನು ಮಗ್ಚಾಕ್ತಾ ಇದ್ದೀನಿ. ಅದನ್ನು ನಿಧಾನಕ್ಕೆ ಹಾಕಬೇಕು, ಮತ್ತು ಚೆಲ್ಲೋಗ್ಬಿಡತ್ತೆ ಅದು. ಸೊ ನನ್ನ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಚೈತ್ರ ಲೈಫ್ ಸ್ಟೈಲ್ ಅಂತ. ಎಗ್ ಪೌಚ್ ರೆಡಿ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ವಿಡಿಯೋಲೆಲ್ಲ ಹೇಗೆ ತೋರಿಸ್ತಾರೋ ಹಾಗೆ ಬಂದಿದೆ. ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಮುದ್ದೆ ಮಾಡಬೇಕಿತ್ತು, ಮುದ್ದೆಗೆ ಇಟ್ಟಿದ್ದೆ. ಕೈ ಸ್ವಲ್ಪ ಸುಟ್ಕೊಂಡಿದ್ರಿಂದ ನನ್ನ ತಮ್ಮ ಬಂದು ಮಾಡಿಕೊಟ್ಟಿದ್ದಾನೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.